ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. Sorry, it's DJ. You can get some. ರಾಜ್ಯ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಪದವಿ ಕಾಲೇಜುಗಳಲ್ಲಿ ವಯೋನಿವೃತ್ತಿಯಿಂದ ಹಾಗೂ ಇತರೆ ಕಾರಣಗಳಿಂದ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ನಿಯಮಾನುಸಾರ ಉಪನ್ಯಾಸಕರನ್ನು ನೇಮಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರಸ್ ಸ್ಟೂಡೆಂಟ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ. ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದು ಇಲ್ಲಿಯವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಇದು ಅವರ ಶೈಕ್ಷಣಿಕ ಭವಿಷ್ಯವನ್ನು ಅತಂತ್ರವನ್ನಾಗಿಸಿದೆ. ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕಿದ್ದು ಪಾಠಗಳು ಇನ್ನೂ ಆರಂಭವಾಗಿಲ್ಲ. ಯುಜಿಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕದ್ದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯು ನೆನಗುದ್ದಿಗೆ ಬಿದ್ದಿದೆ. ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ಧಾರಗಳನ್ನು ಪಾಲಿಸುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ. ಇದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳು ಸಾರವಾಗಿ ನಡೆಯುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಪರಿಹರಿಸಬೇಕೆಂದು ಆಗ್ರಹಿಸಲಾಯಿತು. ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗಿರುವ ಗೊಂದಲವನ್ನು ಬಗೆಹರಿಸಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗಿರುವ ಗೊಂದಲವನ್ನು ಜಿಂದಾಬಾದ್. ಈ ಕುರಿತು ತರಗತಿ ನಡೆಯಲೇಬೇಕು. ನಾನು ಬಂದು ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ಓದ್ತಿದ್ದೆ. ಕಾಲೇಜ್ ಸ್ಟಾರ್ಟ್ ಆಗಿ 1 ಮಂತಿಂದ ನಮ್ಗೆ ಯಾವ ತರಗತಿಗಳು ನಡೆಯುತ್ತಿಲ್ಲ. ಎಕನಾಮಿಕ್ಸ್ ಒಂದೇ ನಡೀತಿದೆ. ಹಿಸ್ಟ್ರಿ, ಕನ್ನಡ ಮತ್ತು ಇನ್ನು ಉಳಿದಿರ್ತಕ್ಕಂಥ ಯಾವ ಸಬ್ಜೆಕ್ಟ್ಗಳು ಸರಿಯಾಗಿ ನಡೀತಿಲ್ಲ. ಇನ್ನು ಬೇಗ ನಮಗೆ ಎಲ್ಲ ಲೆಕ್ಚರ್ಸ್ ಬಂದು ಕೇಸಿ ಕ್ಲಾಸ್ ತಗೋಬೇಕಂತ ಅವ್ರ ಹತ್ರ ಮನವಿ. ಇವಾಗ ಒಬ್ಬರು ನಮಗೆ ರೆಗ್ಯುಲರ್ ಬರ್ತಾ ಇದ್ದಾರೆ ಅಂದರೆ ಸುಮಿತ್ರಾ ಪ್ಯಾಂಟಿ ಮೇಡಮ್ ಅಂತಾರೆ ಸರ್. ಅವರು ಎಕನಾಮಿಕ್ಸ್ ಅಷ್ಟು ತಗೋಕತ್ತಾರೆ. ಈಗ ಇನ್ನು ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸು, ಇಂಗ್ಲೀಷು ಇನ್ನು ಉಳಿದಿರೋ ಸಬ್ಜೆಕ್ಟ್ ಸರಿಯಾಗಿ ನಡೀತಿಲ್ಲ ಸರ್. ಅವೆಲ್ಲ ಆದಷ್ಟು ಬೇಗ ನಡಿಬೇಕು. ಇನ್ನು ಮುಂದೆ ನಮಗೆ ಎಕ್ಸಾಮ್ಗಳು ಹತ್ತಿರವಾಗಿ ಬರ್ತಾ ಇದ್ದಾವೆ. ಅದರಿಂದ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಎಕ್ಸಾಮ್ಗಳು ಚೆನ್ನಾಗಿ ಬರಿಬೇಕಂದ್ರೆ ಅವ್ರು ಚೆನ್ನಾಗಿ ಪಾಠ ಮಾಡಿದ್ರೇ ಸಾಧ್ಯ. ಅವ್ರನ್ನೆಲ್ಲ ಅವರಿಗೆ ಏನೇನು ಬೇಡಿಕೆಗಳನ್ನಿದ್ದಾವೆ ಅವೆಲ್ಲ ಈಡೇರಿಸ್ಬಿಟ್ಟು ಅವರಿಗೆ ಬೇಗ ನಮ್ಮ ಕ್ಲಾಸಸ್ ನಡೆಯೋ ಥರ ಮಾಡಬೇಕಂತ ನಮ್ಮ ಶಿಕ್ಷಣ ಸಚಿವರು. ತಮ್ಮ ಹೆಸರು? ಶಿವರಂಜಿನಿ ಅಂತ. ಇದ್ರ ಸರ್ಕಾರಕ್ಕೆ ಈ ರೀತಿ ಮನವಿ ಸಲ್ಲಿಸಬೇಕು. ಮುಖ್ಯವಾದ ಈ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ವರ್ತಿಸಬೇಕಂತ ವಿನಂತಿಸ್ತೀನಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
ನಾವು ಬರುವುದು ಶಿಕ್ಷಣ ಕಲಿಯುವುದಕ್ಕಾಗಿ ಬರುತ್ತೇವೆ. ನಾವು ಎಷ್ಟೋ ದೂರದಿಂದ ಊರುಗಳಿಂದ ಬಸ್ಸು ಪ್ರಾಬ್ಲಮ್ ಇರುತ್ತೆ, ಎಲ್ಲ ಪ್ರಾಬ್ಲಮ್ ಇದ್ರೂ ಸಹ ನಾವು ಕಾಲೇಜ್ ಶಿಕ್ಷಣಕ್ಕೋಸ್ಕರ ನಾವು ಕಾಲೇಜಿಗೆ ಬರುತ್ತೇವೆ. ಆದರೆ ಈ ಕಾಲೇಜಿನಲ್ಲಿ ಏನಪ್ಪ ಅಂತಂದರೆ ದಿನಕ್ಕೆ ಒಂದೇ ಕ್ಲಾಸಿಗಾಗಿ ನಾವು ಅಟೆಂಡ್ ಆಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಅಲ್ಲಿ ಆಗಿರೋದು 5 ಸಬ್ಜೆಕ್ಟಿಗೆ ಗೆಸ್ಟ್ ಲೆಕ್ಚರ್ಸ್ ಇದ್ದರೆ 1 ಸಬ್ಜೆಕ್ಟಿಗೆ ಪರ್ಮನೆಂಟ್ ಲೆಕ್ಚರ್ ಇದ್ದಾರೆ. ಹಾಗಾಗಿ ನಾವು ದಿನ ಬರುವುದು ಒಂದೇ ತರಗತಿಗೋಸ್ಕರಾಗಿ ಅದಕ್ಕಾಗಿ ನಮಗೆ ಗೆಸ್ಟ್ ಲೆಕ್ಚರ್ಗಳನ್ನು ಬರಮಾಡಿಕೊಡಬೇಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ತಮ್ಮ ಹೆಸರು? ಸುಮಾರು ನಾವು ಕಾಲೇಜಿಗೆ ಬರೋಕ್ಕೆ 1.5 ತಿಂಗಳ ಮೇಲೆ ಆಯಿತು. ನಾವು ನಮಗೆ ದಿನ ಒಂದು ಪಾಠ ಒಂದು ಲೆಕ್ಚರ್ಸ್ ಮಾತ್ರ ಟೀಚಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಸಬ್ಜೆಕ್ಟ್ಗಳಿಗೆ ಲೆಕ್ಚರರ್ಸ್ ಇಲ್ಲ. ಹಾಗಾಗಿ ನಮಗೆ ಬೇಗ ಶಿಕ್ಷಕರನ್ನು ಕಳಿಸ್ಕೊಡ್ಬೇಕಾಗಿ ಸರ್ಕಾರಕ್ಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಎಷ್ಟು ಕ್ಲಾಸ್ಗಳಿಗೆ? 2 ತಿಂಗಳಿಂದ. ತಮ್ಮ ಹೆಸರು?